ನಮಾಮಿ ಶಂಕರ ಸದಾಶಿವ ಸಮಾರಂಭಂ ಶಂಕರಾಚಾರ್ಯ ಮಧ್ಯಮಾಂ ಅಸ್ಮದಾಚಾರ್ಯ ಪರ್ಯಂತಂ ವಂದೇ ಗುರು ಪರಂಪರಾಂ ಶ್ರುತಿ ಸ್ಮೃತಿ ಪುರಾಣಾನಾಂ ಆಲಯಂ ಕರುಣಾಲಯಂ ನಮಾಮಿ ಭಗವತ್ಪಾದಂ ಶಂಕರಂ ಲೋಕಶಂಕರಂ. ನಾಡಿನ ಸಮಸ್ತ ವೀಕ್ಷಕ ಬಂಧುಗಳ ಪಾದಾರವಿಂದಗಳಿಗೆ ನನ್ನ ಶಿರಸಾಷ್ಟಾಂಗ ನಮಸ್ಕಾರಗಳು. ಅತಿ ಬುದ್ಧಿವಂತನಿಗೂ ದಡ್ಡನಿಗೂ ಯಾವ ವ್ಯತ್ಯಾಸವೂ ಇಲ್ಲ ಅಂತೇಳಿ ವಿದುರ ಹೇಳ್ತಾನೆ ಧೃತರಾಷ್ಟ್ರರಿಗೆ. ಅತಿ ಬುದ್ಧಿವಂತ ಹಾಗೂ ದಡ್ಡನಿಗೆ ಯಾವ ವ್ಯತ್ಯಾಸವೂ ಇಲ್ಲ. ಯಾಕೋ ಹೀಗೆ ಹೇಳ್ತೀಯಾ ಅಂತ ಧೃತರಾಷ್ಟ್ರರು ಕೇಳ್ತಾರೆ. ಬುದ್ಧಿವಂತನು ಹೇಳೋ ಮಾತು ಕೇಳೋಲ್ಲ, ದಡ್ಡನು ನಾವು ಹೇಳೋ ಮಾತು ಕೇಳುವುದಿಲ್ಲ. ಇದರಲ್ಲಿ ನೀನು ಯಾರು ಅಂತ ನೀನೇ ನಿರ್ಧಾರ ಮಾಡು ಅಂತ ಹೇಳ್ತಾರೆ. ಹೌದಲ್ವ ಮಕ್ಕಳೇ? ಜೀವನದಲ್ಲಿ ನಾವು ಹಾಗೆ ನಮಗೆ ತಿಳಿದ ವಿಚಾರದಲ್ಲಿ ನಾವು ತುಂಬ ಬುದ್ಧಿವಂತರು ಅಂತ ಅನ್ಕೋತೇವೆ. ನಾವು ನಮಗೆ ತಿಳಿದ ವಿಚಾರದಲ್ಲಿ ತುಂಬ ಬುದ್ಧಿವಂತರು ಅಂತ ಅನ್ಕೋತೇವೆ. ಆದರೆ ನಮಗೆ ಮೀರಿದ ಬುದ್ಧಿವಂತರು ಇಡೀ ವಿಶ್ವದಲ್ಲಿ ಭಗವಂತ ತುಂಬ ಜನರನ್ನು ಇಟ್ಟಿದ್ದಾನೆ. ಒಂದು ಮರಕ್ಕೆ ಮೀರಿದ ಒಂದು ಮರ. ನಾವೇನ್ ಮಾಡ್ತೇವೆ? ನಮಗೆ ತಿಳಿದ ವಿಚಾರದಲ್ಲಿ ನಾವು ತುಂಬ ದೊಡ್ಡವರು, ನಮಗೆ ಗೊತ್ತಿದೆ, ನಾವು ಕೇಳೋಲ್ಲ. ನಮ್ಮ ಜೀವನನೇ ಹಾಗೆ. ಅದರಿಂದಲೇ ಅದಕ್ಕೆ ಹೇಳ್ತಾರೆ, ಮಾಡೋ ಕೆಲಸವನ್ನ ಬಿಟ್ಟರು ಕೂಡ ಮಾಡೋದನ್ನ ಬಿಟ್ರೆ ನಾವು ಕೆಡ್ತೇವೆ. ನಮಗೆ ಅಂತ ಒಂದು ಕೆಲಸ, ಒಂದು ವೃತ್ತಿ, ಒಂದು ನಿಯಮ, ಒಂದು ಜವಾಬ್ದಾರಿ, ಒಂದು ಕರ್ತವ್ಯ, ಒಂದು ಜವಾಬ್ದಾರಿ, ಒಂದು ವ್ಯವಸ್ಥೆ ಅನ್ನತಕ್ಕಂಥದ್ದು ಕೊಟ್ಟಿದೆ. ಅದರ ಒಳಗಡೆಯಲ್ಲೇ ನಾವು ಬದುಕಬೇಕು. ನಮಗೊಂಚೂರು ಹೆಸರು, ಕೀರ್ತಿ, ಪ್ರತಿಷ್ಠೆ ಬರ್ತಿದ್ದಾಗೆ ಎಡವಟ್ಟು ಮಾಡ್ಕೊಳ್ತಕ್ಕಂಥದ್ದು ಒಂದು ಚೂರು, ಅದು ಚೂರೇ ಚೂರು. ಕಾರಣ ನಮ್ಗೇನು ಗೊತ್ತು? ನಮಗೊಂದು ನಂಬಿಕೆ. ಮೊನ್ನೆ ಕೂಡ ಒಂದು ಸ್ಟಾಕ್ ಬ್ರೋಕರ್ ಕಂಪ್ನಿಯನ್ನ ಸೆಬಿ ಬ್ಯಾನ್ ಮಾಡಿದೆ. ಒಂದು ಕಂಪನಿಯ ಟ್ರಾನ್ಸಾಕ್ಷನ್ ಅನ್ನು ಕೂಡ ನಿಲ್ಲಿಸಿಟ್ಟಿದೆ. ಬರೀ 80 ರೂಪಾಯಿ ಇದ್ದಂಥ ಸ್ಟಾಕ್ನ ಬೆಲೆ 3 ವರ್ಷದಲ್ಲಿ 1800 ಕೋಟಿಯ ಮಟ್ಟಕ್ಕೆ 1800 ರೂಪಾಯಿ ವ್ಯಾಲ್ಯೂಗೆ ಬಂದು ನಿಲ್ಲುತ್ತೆ. ಅದರ ಮೇಲೆ ಗುಮಾನಿ ಇಟ್ಕೊಂಡೇ ಗಮನಿಸ್ತಿದೆ. ನೋಡಿದ್ರೆ ಸುಳ್ಳು ಸುಳ್ಳು ಆರ್ಡರ್ ಬುಕ್ಕನ್ನು ತೋರಿಸಿದ್ದಾರೆ. ಒಂದು ಹೇಳ್ತಾರೆ 300 ಕೋಟಿ ರೂಪಾಯಿ ಆರ್ಡರ್ ಬಂದಿದೆ ಅಂತ ಹೇಳ್ತಾರೆ. ಓಹೋ ಅಂದ್ಕೊಂಡ್ರೆ ಅಲ್ಲಿ ನೋಡಿದ್ರೆ 120 ಕೋಟಿ. ಇನ್ನೊಮ್ಮೆ ಹೇಳ್ತಾರೆ 800 ಕೋಟಿ ರೂಪಾಯಿ ಆರ್ಡರ್ ಬಂದಿದೆ ಅಂತ ಹೇಳ್ತಾರೆ. ಓ ಹೌದು ಅಂತ ಜನ ಮರಳೋ, ಜಾತ್ರೆ ಮರಳೋ, ಇವ್ರ ಕಂಪ್ನಿಗಳಿಗೆ ಆರ್ಡರ್ ಮೇಲೆ ಆರ್ಡರ್ ಬರ್ತಿದೆ, ವ್ಯಾಲ್ಯೂಯೇಷನ್ ಜಾಸ್ತಿ ಆಗ್ತಿದೆ, ಪ್ರಾಫಿಟ್ ಜಾಸ್ತಿ ಬರುತ್ತೆ, ಲೇಬರ್ಸ್ ಜಾಸ್ತಿ ತಗೋತಾರೆ, ಎಂಪ್ಲಾಯ್ಮೆಂಟ್ ಕ್ರಿಯೇಷನ್ ಮಾಡ್ತಾರೆ, ಟ್ಯಾಕ್ಸ್ ತುಂಬ ಚೆನ್ನಾಗಿ ಕಟ್ತಿದ್ದಾರೆ ಅಂತ ಜನ ಮರಳೋ ಹಾಗೆ ಸ್ಟಾಕ್ ತಗೊಂಡ್ರೆ 800 ಕೋಟಿ ಅಲ್ಲ 80 ಕೋಟಿ ಆರ್ಡರ್ ಬೈ ಮಿಸ್ಟೇಕ್. ಅದು ಎಲ್ಲಿಂದ ಬಂತು? 800 ಕೋಟಿ ಅಂತ ಹಾಕಿದಾರೋ ನಮಗೆ ಗೊತ್ತೇ ಇಲ್ಲ ಅಂತ ಹೇಳ್ತಾರೆ. ಇನ್ನೂ ಒಂದು 9 ಜನ ಬ್ಲಾಗರ್ಸ್ ಅನ್ನ ಈ ಪ್ರಮೋಷನ್ ಮಾಡುವಂತ ಈ ಒಂದು ಸ್ಟಾಕ್ ಮಾರ್ಕೆಟ್ಗೆ ಸಂಬಂಧಪಟ್ಟಂಥದ್ದು, ಈ ಸ್ಟಾಕ್ ನೋಡಿ ಹಿಂಗ್ ಬೆಳೀತಿದೆ, ಈ ಸ್ಟಾಕ್ ನೋಡಿ ಹಿಂಗ್ ಬೆಳೀತಿದೆ ಅಂತ ಹೇಳಿ ತಲೆ ಕೆಡಿಸಿ ಬೇರೆ ಬೇರೆ ರೀತಿಯ ಅವ್ಯವಹಾರ ಮಾಡ್ತಿದ್ದಂಥ ಒಂದು ಕಂಪನಿಗೆ ಸಂಬಂಧಪಟ್ಟಂಥದ್ದನ್ನು ಜಪ್ತಿ ಮಾಡ್ತಾರೆ. 21 ಕೋಟಿ ರೂಪಾಯಿ ಪೂರ್ತಿ ಬ್ಲಾಕ್ ಮಾಡ್ತಾರೆ. ಇದರ ಜೊತೆಯಲ್ಲಿ ಅನಿಲ್ ಅಂಬಾನಿದು ಕೂಡ ನಡೆದಿದೆ. ಆತನಿಗೂ ಕೂಡ ಸೆಬಿ ಬ್ಯಾನ್ ಮಾಡಿ. ನಾವೇನು ಅನ್ಕೋತೇವೆ ಗೊತ್ತಾ? ನಾವು ಬುದ್ಧಿವಂತರು. ಬುದ್ಧಿವಂತರಿಗೆ ಮೀರಿದಂಥ ಒಬ್ಬ ಬುದ್ಧಿವಂತನಿದ್ದಾನೆ. ಕಲಿಯುಗದಲ್ಲಿ ಮೋಸ ಜಾಸ್ತಿ, ಎಚ್ಚರಿಕೆ. ನಾವು ಅನ್ಕೊಂಡಿರೋದು ನಾವು ಬುದ್ಧಿವಂತರು, ನಮಗೆ ಗೊತ್ತಿರೋದು ನಾವು ತುಂಬ ದೊಡ್ಡ ಸಾಧಕರು ಅಂತ. ಇಲ್ಲ, ಅವನು ಅನ್ಕೋತಾನೆ ಅವನು ತುಂಬ ಬುದ್ಧಿವಂತ ಅಂತ. ನಾವು ದಡ್ಡರಾಗ್ತೇವೆ. ನಾನು ಎಷ್ಟು ಹೇಳಿದ್ರು ಕೂಡ, ಮೊನ್ನೆ ಕೂಡ ನೋಡಿ ಒಂದು ಡಿಜಿಟಲ್ ಅರೆಸ್ಟ್ ಆಗುತ್ತೆ. ಸುಮಾರು 1 ತಿಂಗಳವರೆಗೂ ಕದಲದೆ ಹಾಗೆ ಮಾಡ್ತಾರೆ. ನೀವು ಅರೆಸ್ಟ್ ಆಗ್ಬಿಟ್ಟಿದ್ರೆ ನೀವೆಲ್ಲೂ ಹೋಗ್ಬಾರ್ದು, ನಿಮಗೆ ಅದು ಜಪ್ತಿ ಇದು ಜಪ್ತಿ, ಹೆಚ್ಚು ಕಡಿಮೆ 10-11 ಕೋಟಿ ಅಂತೆ. ಎಷ್ಟೇ ರೀತಿಯಲ್ಲೂ ನಿಮಗೆ ಅವಗಾಹನೆ ಹೇಳಿಕೊಡುತ್ತಿದ್ರು ಕೂಡ ಬೇಡ್ರಪ್ಪ, ಜಾಗ್ರತೆ, ಈ ತರ ದಿಢೀರ್ ದುಡ್ಡು, ದಿಢೀರ್ ಲಾಭ, ಯಾರೋ ಬೆದರಿಕೆ. ಅರೆ ಏನಾಗುತ್ತೆ? ಗೌರ್ಮೆಂಟ್ ಬರ್ಲಿ ಬಿಡಿ, ಮನೆಗೆ ಬರ್ಲಿ ಬಿಡಿ, ಇನ್ಕಮ್ ಟ್ಯಾಕ್ಸ್ ಅವ್ರ ತಾನೆ ಬರ್ಲಿ ಬಿಡಿ, ಎದುರಿಸೋಣ. ತಪ್ಪು ಮಾಡಿದರೆ ತಲೆ ಬಗ್ಗಿಸೋಣ. ಕಾನೂನಿಗೆ ನಾವೆಲ್ಲರೂ ಶರಣಾಗಬೇಕು, ತಲೆಬಾಗಬೇಕು,
ನಾವು ಒಂದು ಕಾನೂನಿನ ಚೌಕಟ್ಟಿನಲ್ಲಿ ನಾವೆಲ್ಲರೂ ಅಡಗಿಕೊಳ್ಳುತ್ತಿದ್ದೇವೆ. ನಾವೆಲ್ಲರೂ ಕೂತಿದ್ದಾವೆ, ಅಡಿಗೆ ಅಲ್ಲ, ನಾವು ಅದರ ಅಧೀನದಲ್ಲೇ ಇರೋದು. ಕಾನೂನು ಎಲ್ಲರಿಗಿಂತಲೂ ದೊಡ್ಡದು, ಅದರ ಹಸ್ತ ದೊಡ್ಡದು, ಯಾರನ್ನು ಬೇಕಾದರೂ ಹಿಡ್ಕೊಳ್ಳುತ್ತೆ, ಕೇಳಲ್ಲ. ಅದಕ್ಕೆ ನೋಡಿ ವಿದುರ ಹೇಳ್ತಾನೆ, ಅಣ್ಣ ನನ್ನ ಮಾತು ಕೇಳು, ಅತಿ ಬುದ್ಧಿವಂತನಿಗೂ ದಡ್ಡನಿಗೂ ಯಾವ ವ್ಯತ್ಯಾಸವೂ ಇಲ್ಲ, ಇಬ್ಬರು ಯಾರ ಮಾತು ಕೇಳುವುದಿಲ್ಲ. ಆ ಒಂದು ಅತಿ ಬುದ್ಧಿವಂತರು ಅತಿ ದಡ್ಡರು ಇನ್ಯಾರೂ ಅಲ್ಲ, ಮಿಥುನ ರಾಶಿಯವರು ಕೂಡ ಅದರ ಕ್ಯಾಟಗರಿಯಲ್ಲಿ ಬರ್ತಾರೆ. 2025 ವರ್ಷ ಭವಿಷ್ಯ ಹೇಗಿದೆ? ಈ ಅತಿ ಬುದ್ಧಿವಂತರು ಮಿಥುನ ರಾಶಿ, ಹೌದು ನೀವು ತುಂಬಾ ಬುದ್ಧಿವಂತರು ಮಕ್ಕಳೇ, ನಿಮ್ಮ ಬುದ್ಧಿವಂತಿಕೆಯ ಎಲ್ಲಿ ನಿಮಗೆ ಗೊತ್ತಿಲ್ಲ. ಯಾಕೆಂದ್ರೆ ನಿಮಗೆ ಕೇಂದ್ರಾಧಿಪತಿ ಆ ಜೀವಕಾರಕ ಜೀವಾತ್ಮಕಾರಕ ಬಂದು ಗುರು, ದಶಮಾಧಿಪತಿ ಕರ್ಮಾಧಿಪತಿ. ನಾವು ಯಾವ ರೀತಿಯ ಕರ್ಮ ಮಾಡ್ತೇವೆ ಅನ್ನೋದನ್ನ 10ನೇ ಮನೆಯಿಂದ ನೋಡ್ತೇವೆ, 10ನೇ ಮನೆಯ ಅಧಿಪತಿ ನೋಡ್ತೇವೆ, 10ನೇ ಮನೆಯಲ್ಲಿರ್ತಕ್ಕಂಥ ಗ್ರಹಗಳನ್ನ ನೋಡ್ತೇವೆ, 10ನೇ ಮನೆಗೆ ಇರತಕ್ಕಂಥ ದೃಷ್ಟಿ ಇರತಕ್ಕಂಥ ಗ್ರಹಗಳನ್ನ ನೋಡ್ತೇವೆ. ಸೊ ಗುರು ದೊಡ್ಡ ಹೆಸರು, ದೊಡ್ಡ ಕೀರ್ತಿ, ದೊಡ್ಡ ಗೌರವ, ದೊಡ್ಡ ಪದವಿ, ದೊಡ್ಡ ಮಾತು, ದೊಡ್ಡ ಚಿಂತನೆ, ರಾಜಕೀಯ ವ್ಯಕ್ತಿಗಳ ಪರಿಚಯ, ದೊಡ್ಡ ದೊಡ್ಡ ಗುರುಗಳ ಪರಿಚಯ, ದೊಡ್ಡ ದೊಡ್ಡ ಸಾಧಕರ ಪರಿಚಯ ನಿಮಗಿರುತ್ತೆ. ಬಟ್ ಏನಂದ್ರೆ ಮಿಥುನ ರಾಶಿಗೆ ಕೆಲವೊಂದು ಲಿಮಿಟ್ಸ್ ಇರುತ್ತೆ. ನೀವು ಏನೇ ಮಾಡಿದರೂ ನೀವೊಂದು ಸಿಸ್ಟಮ್ನ ಬ್ರೈನು, ಚಿಪ್ಪು. ನೀವು ಹೊರಗಡೆ ನಾವಿದ್ರೆ ನಮ್ಮ ಒಳಗಡೆ ಇರೋ ಬ್ರೈನು ನೀವು. ಅಂಥದ್ದೊಂದು ಅಗಣಿತ ಶಕ್ತಿ ನಿಮ್ಮದು ಮಿಥುನ ರಾಶಿಯವರು. ನಿಮ್ಮ ಯೋಚನೆ, ಆಲೋಚನೆ, ಚಿಂತನೆ ಪರಮಾಣು ರೀತಿ, ಪರಮಾಣುವಿಗಿಂತಲೂ ಅಣುವಿನ ರೀತಿ, ಅಣುವಿಗಿಂತ ಅಣು ರೇಣುಗೆಯ ರೀತಿ, ಅಷ್ಟು ಶಕ್ತಿ ಇರತಕ್ಕಂಥದ್ದು. ಒಂದು ರೀತಿ ಅಪರ ಚಾಣಕ್ಯರೇ ನೀವು, ವಿಷ್ಣು ಶರ್ಮರೇ ನೀವು. ಅಷ್ಟು ಬಲವಿರುತ್ತೆ ನಿಮ್ಮಲ್ಲಿ. ನಿಮ್ಮ ಆಲೋಚನೆಯ ದಾಟಿ ನಿಮಗೆ ಎಲ್ಲೆಕ್ಕೆ ಸಿಗೋಲ್ಲ. ಯಾಕಂದ್ರೆ ಬುಧನ ಒಂದು ಪರಮಾಧಿಕಾರ 4ನೇ ಮನೆಯಲ್ಲಿ, ತನ್ನ ಸ್ವಂತ ಮನೆಯಲ್ಲಿ ಉಚ್ಚಂಗತನಾಗ್ತಾನೆ. ಅದರಿಂದಲೇ ನಿಮ್ಮನ್ನು ಒಂದು ಕಡೆ ಕುಳಿತುಕೊಳ್ಳೋಕೆ ಬಿಡಲ್ಲ. ಮಹಾ ಬುದ್ಧಿವಂತರು ನೀವು. ಅದಕ್ಕೆ ಆ ತೀರಾ ಬುದ್ಧಿವಂತರಾದ್ರೂ ಕೂಡ ದಡ್ಡತನಕ್ಕೆ ಇಳಿದು ಬಿಡ್ತೀರಿ, ಮೋಸ ಮಾಡಿಬಿಡ್ತಾರೆ ನಿಮ್ಮನ್ನ ಬೇರೆ ಬೇರೆ ಪ್ರಚೋದನೆ ತೋರಿಸಿ. ನೀವು ಬುದ್ಧಿವಂತರು ಯಾವಾಗಲೂ ರಾಜ್ಯ ಆಳಬಾರದು, ಅಧಿಕಾರದಲ್ಲಿ ಕುಳಿತುಕೊಳ್ಳಬಾರದು, ಚೇರ್ಮನ್ ಆಗಬಾರದು, ದೊರೆ ಆಗಬಾರದು. ದೊರೆಯ ಪಕ್ಕದಲ್ಲಿ ನಿಲ್ಲುವಂತ ಸೆಕ್ರೆಟರಿ, ಚೀಫ್ ಸೆಕ್ರೆಟರಿ, ಪರ್ಸನಲ್ ಸೆಕ್ರೆಟರಿ, ಈ ರೀತಿ ಇರತಕ್ಕಂಥದ್ದಾಗಬೇಕು. ಇಲ್ಲ ಮ್ಯಾಕ್ಸಿಮಮ್ ಒಂದು ಮಂತ್ರಿ ಆಗಬೇಕು. ಇನ್ನೂ ಮ್ಯಾಕ್ಸಿಮಮ್ ಅಂದ್ರೆ ಉಪಮುಖ್ಯಮಂತ್ರಿ ಅಷ್ಟೇ. ನೀವು ಮುಖ್ಯಮಂತ್ರಿ ಆದ ದಿನದಿಂದ, ಮುಖ್ಯ ಜವಾಬ್ದಾರಿ ತೆಗೆದುಕೊಂಡ ದಿನದಿಂದಲೇ ನೀವು ದಡ್ಡರಾಗ್ಲಿಕ್ಕೆ ಶುರು ಆಗ್ತೀರಿ. ಯಾಕಂದ್ರೆ ನೀವು ತುಂಬಾ ಬುದ್ಧಿವಂತರು. ನಿಮಗೆ ಯಾರೇನು ಮಾಡ್ತಿದ್ರು ನಿಮ್ಮ ಕಣ್ಣಿಗೆ ಬೇಗ ತಪ್ಪುಗಳು ಕಾಣಿಸುತ್ತೆ. ಕಾರಣ 2ನೇ ಮನೆಯ ಅಧಿಪತಿ ಚಂದ್ರ. ಅವನು ಸುಮ್ಮನಿರೋಲ್ಲ, ಅವನು ಕಳ್ಳ. ಚಂದ್ರನಿಗೆ ಇನ್ನೊಂದು ಹೆಸರಿದೆ, ಅದು ಕಳ್ಳ. ಕಳ್ಳನ ಮನಸ್ಸು ಉಳ್ಳುಳ್ಳಂಗೆ ಅಂತ ಹೇಳ್ತಾರಲ್ವಾ. ಸೊ ಮನೋಕಾರಕ. ಗಜ 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 ಅಂತಲೇ ತಿಂತ ನಾವು. ಅವ್ರೇನ್ ಮಾಡ್ತಿದಾರೋ, ಇವ್ರು ಸರಿ ಮಾಡ್ತಿದಾರ, ಅವ್ರು ಸರಿ ಮಾಡ್ತಿದಾರ, ನೀವು ನೆಮ್ಮದಿ ಇರಲ್ಲ, ಬೇರೆಯವ್ರನ್ನು ನೆಮ್ಮದಿಯಾಗಿರ್ಲಿಕ್ಕೆ ಬಿಡೋದಿಲ್ಲ. ನಿಮಗೆ ಆ ಸ್ಥಾನ ಸಿಕ್ಕಿ ಅಂಥದ್ದೊಂದು ಬಲ ಸಿಕ್ಬಿಟ್ರೆ ನಿಮಗೆ ಭಯ. ಎಲ್ಲಿ ಹೊಗೆ ಹಾಕ್ಬಿಡ್ತಾರೋ ನನ್ನ ಸ್ಥಾನಕ್ಕೆ, ಎಲ್ಲಿ ನನಗಿಂತ ಮೇಲೆ ಬಂದು ನನ್ನನ್ನು ತುಳಿದು ಬಿಡ್ತಾರೋ, ಈ ಒಂದು ಆತಂಕದಲ್ಲಿ ನೀವು ಕೆಲಸ ಮಾಡೋದಿಲ್ಲ. ತುಂಬಾ ಸೆಂಟ್ರಲೈಸ್ಡ್ ಕಂಟ್ರೋಲ್ ಇಟ್ಕೊಳಕ್ ಹೋಗ್ತೀರಾ, ಅದರಿಂದ ಹೆಸರು ಕೆಡಿಸ್ಕೊಬಿಡ್ತೀರಾ. ಜಯಲಲಿತಾ ಮಿಥುನ ಲಗ್ನವೇ. ಎಷ್ಟು ಹೆಸರು ಪಡ್ಕೊಂತೋ ಅಷ್ಟೇ ಎಡವಟ್ಟು ತಾನು ನೋಡಿ ಯಾರನ್ನು ಬೆಳೆಸ್ಲಿಲ್ಲ. ತನ್ನ ನಂತರ ಆ ಒಂದು ಎತ್ತರಕ್ಕೆ ಆ ಅಮ್ಮ ಬೆಳೆಸ್ಲಿಲ್ಲ. ಅದು ಪನ್ನೀರ್ ಸೆಲ್ವಂ ಇರ್ಬೋದು, ಇನ್ನೊಂದು ಎಡಪಾಡಿ ಪಳನಿ ಇರ್ಬೋದು. ಆ ಅಮ್ಮ ಹುಟ್ಟಿದ ಮಿಥುನ ಲಗ್ನ. ಅವ್ರೇನಾದ್ರು ಆ ಅಮ್ಮನ 10% ಬರಲಿಲ್ಲ. ಆ ಅಮ್ಮನ ಯೋಜನೆಗಳು ಅದ್ಭುತ. ಎಷ್ಟೋ ಮನೆಗಳಲ್ಲಿ ಇವತ್ತಿಗೂ ಕೂಡ ಜಯಲಲಿತಾ ಅಮ್ಮನವರ ಅಮ್ಮ ಅಂತಾನೆ ಹೇಳ್ತಾನೆ. ಮಕ್ಕಳು ಬೇಜಾರು ಮಾಡ್ಕೋಬೇಡಿ, ನನಗೊಂದು ಗೌರವ, ಖುಷಿ. ಕೆಲವು ಜಾತಕಗಳ ಪರಾಮರ್ಶೆ ಮಾಡಿದ್ದೀನಲ್ವಾ, ಇವತ್ತಿಗೂ ಅದೊಂದು ಪೇಪರ್ ಕಟ್ಟಿಂಗ್ ಇದೆ. ಬಹುದೊಡ್ಡ ಗುರು ಓರ್ವರ ಬಂಧನವಾಗುತ್ತದೆ ಒಂದು ಸ್ತ್ರೀಯ ವಿಚಾರದಲ್ಲಿ.
ಅದನ್ನ ಆ ಒಂದು ಸ್ತ್ರೀಯೇ ಅಧಿಕಾರವನ್ನ ಬಳಸಿಕೊಂಡು ಹಾಕ್ತಾರೆ. ಅದರ ನಂತರ ಅವರ ಅಧಪತನ ಶುರುವಾಗುತ್ತದೆ ಅನ್ನತಕ್ಕಂಥದ್ದನ್ನ ನಾನು ಏನು ವರ್ಷಗಟ್ಟಲೆ ಹಿಂದೆ ಏನು ಹೇಳಿದ್ದೆ ಪ್ರೆಡಿಕ್ಷನ್ನು, ವಿಚ್ ಆಸ್ ಕಮ್ಮಿನ ತಮಿಳ್ ಪೇಪರಲ್ಲಿ ಬಂದಿರತಕ್ಕಂಥದ್ದು, ಆಗ ನಡೆಯುತ್ತ ಒಂದು ಬಹುದೊಡ್ಡ ಗುರು ಅವರು ಜೈಲು ಪಾಲಾಗ್ತಾರೆ. ಒಂದು ಸ್ತ್ರೀಯ ವಿಚಾರದಲ್ಲಿ, ಒಂದು ಕೊಲೆಯ ವಿಚಾರದಲ್ಲಿ ನಡೆಯುತ್ತೆ. ಅಷ್ಟು ದೊಡ್ಡ ಗುರುವನ್ನ, ಜಗದ್ಗುರುವನ್ನ ಜೈಲಿನಲ್ಲಿ ಹಾಕ್ಸೋದು ಅಷ್ಟು ಸುಲಭ ಸಾಧ್ಯವಲ್ಲ. ಒನ್ ಆ್ಯಂಡ್ ಒನ್ಲಿ ಕ್ಯಾನ್ ಬಿ ಡನ್ ಬೈ ಮಿಥುನ ಲಗ್ನ, ಮಿಥುನ ರಾಶಿ, ಮಹಾಬುದ್ಧಿವಂತರು. ಆ ಕೇಸ್ನ ಗುಟ್ಟಿ ಬಿಟ್ಕೊಟ್ಟಿರ್ಲಿಲ್ಲ, ಕಟ್ಟ ಕಡೆಯವರೆಗೂ ಬಡ್ದಾಕ್ತಾರೆ. ತುಂಬಾ ಹಲ್ಚಲಾಗಿತ್ತು, ಅದೊಂದು ದೊಡ್ಡ ಕೇಸು. ಆ ನೋವಿನಲ್ಲೇ ತೀರ್ಕೊಬಿಟ್ರು ಕೂಡ ಆ ಗುರುಗಳು. ಅವರ ನಂತರ ಈಗ ಇನ್ನೊಬ್ಬ ಪರಮಾಚಾರ್ಯರು ಬಂದಿದ್ದಾರೆ. ಇರ್ಲಿ, ಯಾಕೆ ಮಾತನ್ನು ಹೇಳ್ತಿದ್ದಾರೆ ಅಂದ್ರೆ, ನನ್ನ ಸೌಭಾಗ್ಯ ಇಂಥದೊಂದು ಜಾತಕಗಳ ಪರಾಮರ್ಶೆಯನ್ನ ಅವತ್ತಿನಿಂದ ಭಗವಂತ ಕೊಟ್ಟಿದ್ದಾನೆ. ಅದಕ್ಕೆ ಹೇಳ್ತಿದ್ದಾನೆ, ಮಿಥುನ ಲಗ್ನ ನೋಡಿ, ತಾಯಿ ಜೀವ ಆಕೆ ಮಾಡಿದಷ್ಟು ಕೆಲಸಗಳು ಎಷ್ಟೋ. ಇವತ್ತೇನಾದ್ರೂ ಕಿಡ್ನಿ ಆಪರೇಷನ್ಗಳಿಗೆ ಸಂಬಂಧಪಟ್ಟಂಥದ್ದು ಅಲ್ಲೊಂದು ಯಜ್ಞವೇ ನಡೀತಿದೆ ಆಸ್ಪತ್ರೆಗಳಲ್ಲಿ. ಕಡು ಸಾಮಾನ್ಯನಿಗೂ ಕೂಡ ಕಿಡ್ನಿ ಸಿಗ್ತಿದೆ. ಮೊದಲೆಲ್ಲ ಬ್ಲ್ಯಾಕ್ ಮಾರ್ಕೆಟಲ್ಲಿ ಮಾರ್ಕೋಬಿಡೋರು. ತುಂಬಾ ಜನ ಮಕ್ಕಳು, ಬಡ ಮಕ್ಕಳಿಗೆ ವೈದ್ಯಕೀಯ ರಂಗದ ವಿದ್ಯಾಭ್ಯಾಸ ಅಷ್ಟು ಸುಲಭ ಸಾಧ್ಯತಲ್ಲ. ಆ ತಾಯಿ ಜೀವ ಮಾಡಿಕೊಟ್ಟಿದೆ. ನಾನು ನೋಡಿದ್ದೇನೆ, ಕಡಿಮೆ ಅಂದ್ರೂ ಒಂದು 10 ಬಡ ವಿದ್ಯಾರ್ಥಿಗಳು MD ಮಟ್ಟದ ಓದನ್ನ ಗೌರ್ಮೆಂಟ್ ಕೋಟಾನಲ್ಲಿ ಓದಿಕೊಂಡು ದೊಡ್ಡ ಉನ್ನತ ಹುದ್ದೆಯಲ್ಲಿದ್ದಾರೆ. ಆ ಡಾಕ್ಟರ್ ಅಮ್ಮ, ನೀವು ನಂಬಲ್ಲ, ಅವ್ರ ಮನೆಯಲ್ಲಿ ಅವ್ರ ತಂದೆ ತಾಯಿ ಫೋಟೋಗೆ ನಮಸ್ಕಾರ ಹಾಕಲ್ಲ, ಕಾಲಿಗೆ ನಮಸ್ಕಾರ ಹಾಕಲ್ಲ, ಗಂಡನಿಗೆ ನಮಸ್ಕಾರ ಹಾಕೋಲ್ಲ, ಅತ್ತೆ ಮಾವನಿಗೆ ಹಾಕೋಲ್ಲ. ಆಕೆ ದೇವ್ರ ಮನೆಯಲ್ಲಿ ಇಟ್ಟಿರೋದು ದೊಡ್ಡದಾದ ಫೋಟೋ ಜಯಲಲಿತಮ್ಮನವ್ರದ್ದು. ಕೇಳಿದ್ರೆ ಇವರಿಂದ ನಾನು ಇರೋ ಈ ಸ್ಥಿತಿಗೆ, ಈ ಸ್ಥಾನಕ್ಕೆ ಇವರೇ ಕಾರಣ ಅಂತ ಹೇಳುತ್ತೆ. ಅಂಥದ್ದೊಂದು ಯೋಚನೆ ಆಲೋಚನೆ ರೂಪಿಸುವುದರಲ್ಲಿ ನಿಮಗೆ ಮೀರಿದವರಿಲ್ಲ. ಬಟ್ ದ ಪ್ರಾಬ್ಲಮ್ ಈಸ್, ನಿಮಗೆ ಭಯ. ಅಂತ ಸ್ಥಾನ ಒಳ್ಳೆಯದೇ, ನಾನು ಅದಕ್ಕೆ ಹೇಳ್ತೇನಲ್ವ, ರಾಜನಾಗಬಹುದು. ಪ್ರಾಬ್ಲಮ್ ಬಂದು ಇನ್ನೊಬ್ಬ ರಾಜನು ಅಂದ್ರೆ ನಿಮಗೆ ಭಯ. ಯಾರು ಯಾವಾಗ ನಮಗೆ ಬತ್ತಿ ಇಡ್ತಾರೋ ಅಂತ. ಆ ಅಮ್ಮ ಬೆಳೆಸ್ಲೇ ಇಲ್ಲ. ಈ ಬೆಳೆಸೋದು ಬಿಡಿ, ಜಯಲಲಿತಮ್ಮನವರಿಗೆ ಒಂದು ಲಿಖಿತ ನಿಯಮ ಒಂದಿತ್ತು. ಆ ಅಮ್ಮ ಏನಾದರೂ ಯಾವುದಾದ್ರೂ ಮೀಟಿಂಗಿಗೆ ಬಂದರೆ ಒಂದೇ ಸೀಟು, ಇನ್ನು ಎಲ್ಲರೂ ನಿಂತ್ಕೋಬೇಕಿತ್ತು. ಕ್ಯಾಬಿನೆಟ್ ಮಿನಿಸ್ಟ್ರಿಂದ ಹಿಡಿದು ಎಲ್ಲರೂ ನಿಂತ್ಕೋಬೇಕಿತ್ತು. ಅದರಲ್ಲೂ ಗಂಡಸರು ಕಂಡ್ರೆ ಆಕೆಗೆ ಆಗದಂತಹ ಒಂದು ಯಾವುದೋ ಒಂದು ಮನಸ್ಸಿನಲ್ಲಿ ಕೂತು ಬಿಟ್ಟಿತ್ತು ನೋವು. ಸೂರ್ಯ ಬೇರೆ ಆ ಪ್ರಣವಾತ್ಮಿಕ ಶಕ್ತಿಯಾಗಿ ಆಕೆಯ ಜಾತಕದಲ್ಲಿ ಕುಳಿತಿರ್ತಕ್ಕಂಥದ್ದು, ಕೇಂದ್ರಾಧಿಪತಿ ದೋಷವಾಗಿ ಗುರು ಬೇರೆ ಕುಳಿತಿರ್ತಕ್ಕಂಥದ್ದು, ಯೋಗ ಕೂಡ ಅಂಥದ್ದೊಂದು ಸ್ಥಾನ ಕೊಡ್ತು. ಎಲ್ಲೋ ಹುಟ್ಟಿ ಎಲ್ಲೋ ಬೆಳೆದು ಆ ಒಂದು ಮಿಥುನ ರಾಶಿಯವರು ನೀವು ಹಾಗೆ 0 to hero. ನಿಮ್ಮ ಒಂದು ಯೋಗ ಯೋಗ್ಯತೆಗಳ ಶಕ್ತಿ ನಿಮಗೆ ಪರಿಚಯ ಗೊತ್ತಿಲ್ಲ. ನೀವೊಂದು ಅಭೇದ್ಯ. ನಿಮ್ಮಷ್ಟು ಬುದ್ಧಿವಂತರಿಲ್ಲ, ನಿಮ್ಮಷ್ಟು ದಡ್ಡರಿಲ್ಲ. ನೋಡಿ, ಆಕೆಗೆ ತನ್ನ ಹತ್ತಿರದವ್ರನ್ನು ತನ್ನವರು ಅಂತ ಹೇಳ್ಕೊಳ್ಳಿಲ್ಲ. ಭಯ, ಯಾರು ದುರ್ಬಳಕೆ ಮಾಡ್ಕೋತಾರೋ. ವೆರಿ ಫ್ಯೂ ಪೀಪಲ್. ಅವರಿಂದಲೇ ಕೆಟ್ಟು ಬಿಟ್ಟಿದ್ದು. ತೀರಾ ಬುದ್ಧಿವಂತಕ ಕೂಡ ನೆಮ್ಮದಿಯಾಗಿರೋಲ್ಲ. ತೀರಾ ದಡ್ಡ ವ್ಯಕ್ತಿಯೂ ಕೂಡ ನೆಮ್ಮದಿಯಾಗಿರಲು ಬಿಡುವುದಿಲ್ಲ ಪ್ರಕೃತಿ ಅನ್ನೋ ಹಾಗೆ. ಆಕೆ ಆ ಮರಳು ಮಾತುಗಳಿಗೆ, ಹೊಗಳಿಕೆ ಮಾತುಗಳಿಗೆ ಎಲ್ಲೋ ಕರಗ್ಬಿಟ್ಟಿದೆ. ಅದು ಯಾವುದೋ ಒಂದು ವಿಲ್ಲನ್ ರೂಪದ ಒಂದು ಸ್ತ್ರೀಯನ್ನ ಪಕ್ಕದಲ್ಲಿ ಇಟ್ಕೊಂಡು ಸರ್ವನಾಶ ಮಾಡಿಟ್ಕೊಬಿಡ್ತು. ಎಸ್, ಯಾರ್ಯಾರ ಮೇಲೇನೂ ಯುದ್ಧಕ್ಕೆ ಹೋಗ್ಬಿಡ್ತು. ಯುದ್ಧಕ್ಕೆ ಹೋಗುವಾಗಿಲ್ಲ ಮಿಥುನ ರಾಶಿಯವರು. ನೀವು ಯುದ್ಧ ತಂತ್ರ ಮಾಡುವುದರಲ್ಲಿ ನಿಮಗೆ ಮೀರಿದ ನಿಸ್ಸೀಮರಿಲ್ಲ, ನಿಮಗೆ ಮೀರಿದ ಜ್ಞಾನಿ ಇಲ್ಲ. ಯುದ್ಧ ತಂತ್ರ ಮಾಡೋದು ಬೇರೆ, ಪ್ರೊಜೆಕ್ಷನ್ ಮಾಡೋದು ಬೇರೆ, ಪ್ಲಾನಿಂಗ್ ಮಾಡೋದು ಬೇರೆ, ಯುದ್ಧ ರಂಗದಲ್ಲಿ ಇಳಿದು ಬಡಿದಾಡೋದು ಬೇರೆ. ಇದನ್ನ ನೆನಪಲ್ಲಿಟ್ಕೊಳ್ಳಿ ಮಕ್ಕಳೇ, ಸುಮ್ಮನೆ ಅಲ್ಲ. ಅದೇ ಆಗಿದ್ದು. ಯಾರೋ ಕೆದಕಿಸ್ತಾರೆ. ಯಾಕೆಂದ್ರೆ ಬುಧ ಬಂದು ಜಗಳ ಗಂಟನಲ್ಲ, ಬೇಗ ಉನ್ಮತ್ತ ಆಗ್ಬಿಡ್ತಾನೆ.
ಫ್ರಸ್ಟ್ರೇಟ್ ಆಗಿಬಿಡ್ತಾರೆ. ಹಿಂಗೆ ಓದ್ರು ಬಿಡುತ್ತೆ. ಬುಧನ ತತ್ವ ಹೆಚ್ಚು ಕಡಿಮೆ ಇತ್ತು ಅಂದರೆ ನನಗಿದೆ ಬುಧನ ತತ್ವ, ಹಿಂಗೆ ಓದಿರುತ್ತೆ. ಬುಧನ ತತ್ವ ಇರೋದ್ರಿಂದ ಈ ಥರ ಮಾತಾಡೋ ಶಕ್ತಿ, ಮಾತಾಡಲಾರದು ಮಾತಾಡ್ಬಿಟ್ಟಿರ್ತಾನೆ. ಎಷ್ಟೋ ಬಾರಿ ನನ್ನ ಆತ್ಮೀಯರು, ನನ್ನ ಧರ್ಮಪತ್ನಿ ಎಷ್ಟೋ ಬಾರಿ ನನ್ನನ್ನು ತಡೆದಿದ್ದುಂಟು. ಏನು ಮಾತಾಡ್ತೀರಿ ನೀವು, ಏನೇನೋ ಮಾತಾಡ್ತೀರಿ ಅಂತ. ಅದಿದೆ ಬುಧನ ತತ್ವ ನನ್ನ ಲಗ್ನದಲ್ಲಿ ನೀಚನಾಗಿರುವುದರಿಂದ ತಳಾಂ ಬಳಂ ಗಳಂ ಬಳಂ ಅಂತ ಮಾತಾಡ್ಬಿಡ್ತಾನೆ. ಕೆಲವು ವಿಚಾರದಲ್ಲಿ ಬಾಯಿ ಜಾರಿ ಏನೇನೋ ಮಾತಾಡ್ಬಿಡ್ತಾನೆ. ಒತ್ತಡಕ್ಕೊಳಗಾದ್ರೆ ಏನೋ ಮಾತಾಡ್ಬಿಡ್ತಾನೆ. ವಾಣಿಕಾರಕ, ಅದ್ಭುತ ಮಾತುಗಾರರು ನೀವು, ಅದ್ಭುತ ಓದುಗಾರರು ನೀವು, ಅದ್ಭುತ ಟೆಕ್ನಿಷಿಯನ್ಸ್ ನೀವು, ಅದ್ಭುತ ಅಕೌಂಟಿಂಗ್, ಬ್ಯಾಂಕಿಂಗ್, ಫೈನಾನ್ಸಿಂಗ್, ಪ್ಲಾನಿಂಗ್, ಪ್ರೊಜೆಕ್ಷನ್, ಸೂಪರ್ವೈಸಿಂಗ್, ಗೈಡಿಂಗ್ ಮಾಡೋದ್ರಲ್ಲಿ ನಿಮಗೆ ಮೀರಿದ ವ್ಯಕ್ತಿಗಳಿಲ್ಲ ನಾನು ನೋಡಿದ ಹಾಗೆ. ಅಭೇದ್ಯ ನೀವು, ನಾಲೆಜ್ ಬ್ಯಾಂಕ್. ಒಂದೇ ಕೆಲಸವನ್ನು ನೀವು ಇಟ್ಕೊಂಡ್ರೆ ನೀವು ಏರೋ ಎತ್ತರ ಬೇರೆ. ಒಂದೇ ಕೆಲಸ ಇಟ್ಕೋಬೇಕು. ಬಟ್ ಪ್ರಾಬ್ಲಮ್ ಏನಂದ್ರೆ ಬುಧ ಬಿಡಲ್ಲ. 2ನೇ ಮನೆಯ ಚಂದ್ರ ಅವನು ಬಿಡೋಲ್ಲ, ತಲೆ ಕೆಡಿಸ್ತಾನೆ. ಮಾಡು, ಇನ್ನೊಂದು ಕಲ್ತ್ಕೋ ಅನ್ನತಕ್ಕಂಥದ್ದು. ಹುಟ್ಟು ನೀವು ಕಲಾವಿದರು, ನಿಮಗೇನಾದರೂ ಒಂದು ಬರುತ್ತೆ, ಏನಾದರೂ ಒಂದು ಕಲೆ ಬರುತ್ತೆ. ಒಂದು ಪೇಂಟಿಂಗೋ, ಒಂದು ಚಿತ್ರಕಲೆಯೋ, ಒಂದು ಕ್ಯಾಮ್ರಾ ವರ್ಕೋ, ಒಂದು ಆರ್ಟ್ ವರ್ಕೋ, ಮಾತುಗಾರಿಕೆಯೋ, ಹೌದು, ಒಂದು ನಿಟ್ಟಿಂಗ್ ಮಾಡೋದು, ಒಂದು ಡಿಸೈನಿಂಗ್ ಮಾಡೋದು, ಒಂದು ಅಡಿಗೆ ಮಾಡೋದು, ಬಡಿಸೋದು, ಡ್ರೆಸ್ ಮಾಡೋದು, ತುಂಬ ಇವುಗಳಲ್ಲಿ ಏನಾದರೂ ಒಂದು ಬರುತ್ತೆ ಮಕ್ಕಳೇ. ಮೈಟ್ ಬಿ ಯು ಆರ್ ಎ ವೆರಿ ಗುಡ್ ಸೇಲ್ಸ್ ಮ್ಯಾನ್, ಮೈಟ್ ಬಿ ಯು ಆರ್ ಎ ವೆರಿ ಗುಡ್ ಅಕೌಂಟಿಂಗ್ ಅನಾಲಿಸಿಸ್ಟ್. ನಿಮಗೆ ಮೀರಿದ ಅನಾಲಿಸಿಸ್ಟ್ಗಳಿಲ್ಲ. ನೀವು ನಿಮ್ಮ ರಂಗದಲ್ಲಿ ನೀವು ಯಾವ ರೀತಿಯ ಉದ್ಯೋಗಗಳು ಆಯ್ಕೆ ಮಾಡ್ಕೋಬೇಕು ಅಂದರೆ ಕನ್ಸಲ್ಟೆಂಟ್. ಏಕೆಂದರೆ ನಿಮಗೆ ಕುಜ 11ನೇ ಮನೆಯ ಅಧಿಪತಿ. ಆಗಾಗ ಪ್ರಚೋದನೆ ಮಾಡ್ತಾನೆ, ನಾನು ಯಜಮಾನ ಆಗ್ಬಿಡ್ತೀನಿ. ಆಗಬಾರ್ದು. ನೀವು ಸ್ವಂತವಾಗಿ ಮಾಡಿದ್ರೆ ಫೇಲ್ಯೂರ್ ಆಗ್ಬಿಡ್ತೀರಿ. ನಿಮಗೊಂದು ಪ್ಲ್ಯಾಟ್ಫಾರ್ಮ್ ಇರಬೇಕು ಅಂದರೆ ಅಲ್ಲೊಂದು ತಟ್ಟೆ ಇರಬೇಕು. ತಟ್ಟೆಲಿ ಪ್ರಸಾದ ನೀವು, ತಟ್ಟೆ ಇರಬೇಕು. ಆಲ್ರೆಡಿ ಎಕ್ಸಿಸ್ಟಿಂಗ್ ಇರತಕ್ಕಂಥ ಒಂದು ವ್ಯಾಪಾರವನ್ನು ಎಲ್ಲಿಗೆ ಬೇಕಾದರೂ ತೊಗೊಂಡು ಹೋಗೋಬಲ್ಲಿರಿ. ಬಟ್ ನೀವು ಯಜಮಾನ ಆಗಬಾರ್ದು, ಫೇಲ್ಯೂರ್ ಆಗ್ತೀರ. ಮೊನ್ನೆ ಕೂಡ ಒಬ್ಬ ಬಹುದೊಡ್ಡ ಜ್ಯುವೆಲ್ಲರಿ, ಬಂಗಾರದ ಒಂದು ಬಹುದೊಡ್ಡ ಸಿಸ್ಟಮ್ನ ಹೆಡ್ಡು, ಸೇಲ್ಸ್ ಹೆಡ್ಡು, ಬಿಸ್ನೆಸ್ ಹೆಡ್ಡು. ಸರ್, ಎಲ್ಲೋ ಇದ್ದಿದ್ದು 30 ವರ್ಷದ ಹಿಂದ್ಗಡೆ ನನ್ನ ಸಂಸ್ಥೆಯಲ್ಲಿ ನಾನು ಜಸ್ಟ್ ಒಂದು ಅಕೌಂಟಿಂಗ್ ಅಸಿಸ್ಟೆಂಟ್ ಆಗಿ ಸೇರಿರೋದು. ಇವತ್ತೊಂದು 52 ವರ್ಷ, ಅವರಿಗೆ 52 ವರ್ಷ. ಈಸ್ ಬಿಕಮ್ ಎ ಮ್ಯಾನೇಜಿಂಗ್ ಡೈರೆಕ್ಟರ್ ಪಕ್ಕದಲ್ಲಿ, ಚೇರ್ಮನ್ ಪಕ್ಕದಲ್ಲಿ, ನೆಕ್ಸ್ಟ್ ಮ್ಯಾನೇಜಿಂಗ್ ಡೈರೆಕ್ಟ್ರೆ. ಈಸ್ ಟೇಕಿಂಗ್ ಡಿಸಿಷನ್ಸ್. ಒಂದು ಸಣ್ಣ ಕಂಪನಿಯಿಂದ, ಒಂದು 50 ಕೋಟಿಯ ಕಂಪನಿಯಿಂದ ಇವತ್ತು 5,000 ಕಂಪನಿ ವ್ಯವಸ್ಥೆಗೆ ಒಂದು ದೊಡ್ಡ ಸ್ಥಾನ ಪಡೆದಿದ್ದಾರೆ. ಎಕ್ಸ್ಪ್ಯಾನ್ಷನ್. ಇವತ್ತದು 5,000 ಕೋಟಿಯ ಕಂಪನಿ ಒಂದು 20-25 ಸಾವಿರ ಕೋಟಿಯ ಎಕ್ಸ್ಪ್ಯಾನ್ಷನ್ಗೆ ನಿಂತಿದ್ದಾರೆ. ಡಿಸ್ಕಷನ್. ತುಂಬ ದೊಡ್ಡ ವ್ಯಕ್ತಿ, ಜ್ಞಾನ ಭಂಡಾರ, ಅಪರಿಮಿತ ಜ್ಞಾನ ಭಂಡಾರ. ಸುಮ್ಮನೆ ಅಲ್ಲ, ಅಷ್ಟು ದೊಡ್ಡ 5,000 ಕೋಟಿಯ ವ್ಯವಸ್ಥೆಯನ್ನು ನೋಡ್ಕೊಳ್ಳೋದು, ನಡೆಸೋದು ಅನ್ನೋದಾದರೆ ನೆನ್ಪಿಟ್ಕೊಳ್ಳಿ. ಎಲ್ಲೋ ಮನಸ್ಸಿಗೆ ಈ ಥರ ಅನ್ನಿಸ್ತಿರುತ್ತೆ, ನಾನು ಬೆಳೆಸಿದ್ದು ಎಲ್ಲೋ ನನಗೆ ಅಂಥದ್ದು ಸಿಗಲಿಲ್ಲ ಅನ್ನೋ ಒಂದು ಸಣ್ಣ ಕದಲಿಕೆ. ನಾನೇ ಸ್ಟಾರ್ಟ್ ಮಾಡಲ ಅಂತ ನೋ ಅಂತ ಹೇಳಿದೆ. ಬುದ್ಧಿವಂತ ಒಂದು ರಾಜ್ಯವನ್ನು ನೋಡಿಕೊಳ್ಳುವ ರಾಜನ ಪಕ್ಕದಲ್ಲಿ ನಿಲ್ಲಬೇಕು. ರಾಜರುಗಳು ಬರ್ತಾರೆ ಹೋಗ್ತಾ ಇರ್ತಾರೆ, ರಾಜರುಗಳು ಬರ್ತಾ ಇರ್ತಾರೆ ಹೋಗ್ತಾ ಇರ್ತಾರೆ. ಆದರೆ ಅಲ್ಲಿರುವ ಪ್ರಧಾನಮಂತ್ರಿ ಸದಾ ಇರ್ತಾನೆ. ಮಂತ್ರಿ, ಚೀಫ್ ಸೆಕ್ರೆಟರಿಯೇಟ್ ಅನ್ನೋ ರೀತಿಯಲ್ಲಿ ನೀವು ಅಲ್ಲೇ ನಿಲ್ಲಿ. ಬೇರೆಯವ್ರು ಯಾರಾದರೂ ಟೈಅಪ್ ಆದರೆ ನಿಮ್ಮ ಪತ್ನಿ ಮುಖೇನ ಒಂದು ಎಕ್ಸ್ಪ್ಯಾನ್ಷನ್ಗೆ ಬರಲಿ, ಒಂದು 100 ಬ್ರಾಂಚಸ್ ಆಗಲಿ. ಇನ್ವೆಸ್ಟರ್ಸ್ ಬರ್ತಾರೆ ನಿಮಗಿರೋ ನಾಲೆಜ್ಗೆ, ಕಾಂಟ್ಯಾಕ್ಟ್ಗೆ. ನೀವು ಇನ್ನೊಬ್ಬರನ್ನು ಬೆಳೆಸೋ ಜಾತಕ ನೀವು ಬೆಳೆಯುವವರಲ್ಲ. ಒಪ್ಕೊಂಡ್ರು, ಹೌದು, ನಿಜ ಗುರುಜಿ, ಡೂ ದ್ಯಾಟ್. ನಮ್ಮ ಬಲಶಾಲಿ ನಮ್ಮ ಪಕ್ಕದಲ್ಲಿ ನಮ್ಮ ಮೇಡಮ್ಮೇ ಇದ್ದಾರೆ. ಊರೆಲ್ಲ ಏನೇನೋ ಯೋಚನೆ ಯಾಕೆ ಮಾಡ್ತೀರಾ? ಮೇಡಮ್ ಹೆಸರಿನಲ್ಲಿ ಸ್ಟಾರ್ಟ್ ಮಾಡಿ, ಸಣ್ಣದಾಗಿ ಆ ಸೆಟಪ್ಪು, ಕಾಂಟ್ಯಾಕ್ಟು, ಇನ್ನೊಂದು ಅಂತ ತಗೊಂಡು ಹೋಗುತ್ತೆ ಎತ್ತರದ ಸ್ಥಾಯಿಗೆ ಅನ್ನತಕ್ಕಂಥದ್ದು. ಎಸ್, ನೀವು ಅದೇ ಅಂತ. ನಿಮಗೆ 2025 ಸ್ವಲ್ಪ ತಳಮಳವೇ, ಬೇವು ಬೆಲ್ಲವೇ ಕೊಟ್ಟಿರೋದು. ಯಾಕಂದರೆ ಅಷ್ಟಮಾಧಿಪತಿಯಾದ ಶನಿ ಭಾಗ್ಯದಲ್ಲಿದ್ದಾನೆ. ಗುರು ಸ್ವಲ್ಪ ನಿಮಗೆ ಒಳ್ಳೆಯದೇ ಮಾಡಿದ್ದಾನೆ.
ಅವನು ಬಲವಾಗಿರಬಾರದು. 12ನೇ ಮನೆಯಲ್ಲಿ ಕೂತು ಬಿಟ್ಟಿದ್ದಾನೆ. ಸುಖದಲ್ಲಿ ಕೇತು ಕುಳಿತುಕೊಂಡು ಸುಖ ಇದ್ದಾಗಿದೆ, ಅದೊಂಥರ ತುಂಬಾ ಒಳ್ಳೆ ಒಂದು ಜಡ್ಜ್ ಸೀಟ್ ತರ, ಚುಚ್ಚೋ ತರ. ಏನ್ ಜಡ್ಜ್ಮೆಂಟ್ ಕೊಟ್ಟರು ಮಾತಾಡ್ತಾರೆ. ಇವತ್ತು ಈ ಜಡ್ಜ್ ಸಾಹೇಬರು ಏಕಪಕ್ಷೀಯವಾಗಿ ಜಡ್ಜ್ಮೆಂಟ್ ಕೊಟ್ಟುಬಿಟ್ರು, ಒಂದು ಧರ್ಮದ ಪರವಾಗಿ ಕೊಟ್ಟುಬಿಟ್ರು. ಖಂಡಿತ ಇಲ್ಲ. 100ಕ್ಕೆ 100 ಪಟ್ಟು ನ್ಯಾಯಾಧೀಶರುಗಳು ಅಲ್ಲಿ ನ್ಯಾಯ ದೇವತೆಗಳಾಗ್ಬಿಟ್ಟಿರ್ತಾರೆ. ಅವರಲ್ಲಿ ಕುಳಿತಾಗ ಅವ್ರ ಕಣ್ಣು ಮುಂದ್ಗಡೆ ಏನು ಸಾಕ್ಷಿಗಳು ದೊರಕಿದ್ದಾವೆಯೋ ವಾದ ಮಾಡಬಹುದು, ಅದನ್ನು ವಿವಾದವಾಗಿ ತಗೋಬಹುದು. ಒಂದು ನ್ಯಾಯಾಧೀಶರು ಅಂತಹ ಒಂದು ಆಲೋಚನೆಯನ್ನ ತಗೊಳ್ಳೋದು ಇಲ್ಲ. ವೆರಿ ರೇರ್, ವೆರಿ ರೇರ್. ಅದು ಕೂಡ ಒಂದು 10%. ಒಂದು 7 ವರ್ಷ ಜೈಲು ಶಿಕ್ಷೆ ಇರೋದನ್ನ ಮಾನವೀಯತೆಯ ಗುಣದಿಂದ ಅವರಲ್ಲಿ ತುಂಬಾ ಯೋಚನೆ ಮಾಡಿ ಹೋಗ್ಲಿ ಬಿಡು ಅಂತೇಳಿ 1 ವರ್ಷ 2 ವರ್ಷ ಕಡಿಮೆ ಹಾಕಬಹುದೇನೋ. ಇಲ್ಲ, ಅವನು ಮಾಡಿದ್ದು ವಿಕೃತ ಭೀಭತ್ಸ ಅಂತ ಮನಸ್ಸಿಗೆ ನೋವಾಗಿ ಒಬ್ಬ ಸಾಮಾನ್ಯ ಮನುಷ್ಯರಾಗಿ ಯೋಚನೆ ಮಾಡಿ 7 ವರ್ಷದ ಜೈಲು ಶಿಕ್ಷೆಯನ್ನು ಒಂದು 10 ವರ್ಷ ಇಲ್ಲ 12 ವರ್ಷ ಅಂತ ಮಾಡಬಹುದೇನೋ. ಅದು ಬಿಟ್ಟು ನ್ಯಾಯವನ್ನೇ ಬದಲಾಯಿಸುವ ಮಟ್ಟಕ್ಕೆ ನ್ಯಾಯಾಧೀಶರುಗಳು ಹೋಗಲ್ಲ. ಆ ನ್ಯಾಯ ದೇವತೆಯ ಸ್ಥಾನ ಅದು, ಅದೊಂದು ಗೌರವ. ಇವತ್ತು ನೋಡಿ ಅದರ ಬಗ್ಗೆಯೂ ಕೂಡ ಜಿಜ್ಞಾಸೆಗಳು ಶುರುವಾಗ್ಬಿಟ್ಟಿದೆ. ಏಕಪಕ್ಷೀಯವಾಗಿ ಕೊಡ್ತಿದ್ದಾರೆ. ಒಂದು ಧರ್ಮದ ಪರವಾಗಿ, ಒಂದು ವ್ಯಕ್ತಿಯ ಪರವಾಗಿ, ಸಿಸ್ಟಮ್ನ ಪರವಾಗಿ ಖಂಡಿತ ಇಲ್ಲ. ಮೊನ್ನೆ ನೋಡಿ, ಒಂದು ಹೆಣ್ಣು ಮಗು 500 ಕೋಟಿ ಕಾಂಪನ್ಸೇಷನ್ ಕೇಳುತ್ತೆ. ಮದುವೆಯಾಗಿ 3 ರಿಂದ 4 ತಿಂಗಳಷ್ಟೇ ಸಂಸಾರ ಮಾಡಿರೋದು. 500 ಕೋಟಿ ಕೊಡ್ಲಿ, ಅವನು 5,000 ಕೋಟಿಗಿದ್ದಾನೆ ಅಂದ್ರೆ ನೋಡಿ, ಆ ನ್ಯಾಯ ದೇವತೆಯ ಪರಿಧಿಯಲ್ಲಿ ಕುಳಿತುಕೊಂಡಂತ ನ್ಯಾಯ ದೇವತಾ ಮೂರ್ತಿಗಳು ತುಂಬ ಆಲೋಚಿಸಿ ಇದು ಏನು ಲೆಕ್ಕ ಅಂತ ಹೇಳಿ ಚರ್ಚಿಸಿ ಒಂದು 12 ಕೋಟಿಗೆ ಬರೀತಾರೆ. ಇದಕ್ಕೆ ಮೇಲೆ ಮಾತಾಡಬೇಡ, ತಗೊಂಡು ಹೋಗು ಅಂತಾರೆ. 3 ತಿಂಗಳು ಸಂಸಾರ, ಒಂದು ಮಗು ಕೊಟ್ಟಿಲ್ಲ, ಒಂದು ಮನೆ ಕೊಟ್ಟಿಲ್ಲ, ಒಂದು ಒಳ್ಳೇದು ಮಾಡಿಲ್ಲ, ಒಂದು ಕೆಟ್ಟದ್ದು ಮಾಡಿಲ್ಲ, ಒಂದು ಧರ್ಮ ಮಾಡಿಲ್ಲ, ಅಪ್ಪ ಅಮ್ಮನ ನೋಡಿಲ್ಲ, ಕುಟುಂಬನ ಪೋಷಿಸಿಲ್ಲ, ಗಂಡನ್ಗೊಂದು ಒಳ್ಳೇದು ನೋಡ್ಲಿಲ್ಲ, ಒಂದು ಒಳ್ಳೆ ಊಟ ಇಟ್ಟಿಲ್ಲ, ಒಂದು ಒಳ್ಳೆ ಬಟ್ಟೆ ಕೊಟ್ಟಿಲ್ಲ, ಒಂದು ಪ್ರೀತಿ ಕೊಟ್ಟಿಲ್ಲ. 3 ತಿಂಗಳಲ್ಲಿ ಏನ್ ಮಾಡ್ಬಿಟ್ಟಿದೀಯ ನೀನು? ಎದ್ ಬಂದ್ಬಿಟ್ಟಿದೀಯ? ಯೋಚನೆ ಮಾಡಿ ನೋಡಿ. ಅದು ನ್ಯಾಯವೆಂದರೆ, ಅದು ಧರ್ಮವೆಂದರೆ. ಇನ್ನೂ ಒಂದು ನ್ಯಾಯಮೂರ್ತಿ, ನ್ಯಾಯ ದೇವತೆ. ಇನ್ನೊಬ್ಬಾಕಿ ಏನೇನೋ ಕೇಳ್ತಾಳೆ, ಅದು ಎಷ್ಟೆಷ್ಟೋ ಕೇಳ್ತಾಳೆ. ವೈ? ಆಕೆ ಖರ್ಚು ತಿಂಗಳಿಗೆ 40 ಲಕ್ಷ ಬೇಕಂತ, ತಾನೇ ದುಡಿದು ಸಂಪಾದಿಸಿಕೊಳ್ಳಲಿ. ನ್ಯಾಯ ದೇವತೆ. ನೀವು ಅಂತ ಒಂದು ವಕೀಲಿಕೆ ವೃತ್ತಿಯಲ್ಲಿದ್ರೆ ಅದ್ಭುತ. ಅಂತ ಒಂದು ಗುರು ನಿಮಗೆ 12ನೇ ಮನೆಯಲ್ಲಿ ಕುಳಿತು ಕೆಲವೊಂದು ಒಳ್ಳೇದು ಮಾಡಿದ್ದಾನೆ. ಅಪವಾದಗಳು ಬಂದಿದ್ದಾವೆ, ಆದರೆ ರಾಹು ಬಂದು ನಿಮಗೆ ಕೇಂದ್ರ ಭಾಗದಲ್ಲಿ ಕುಳಿತು ಒಂಥರ ಏನೋ ಧೈರ್ಯವಾಗಿ ಕುಳಿತ ಹಾಗೆ. ಭಾಗ್ಯದಲ್ಲಿರೋ ಶನಿ ಒಂಥರ ಭಾಗ್ಯ ಬಂದಿದೆ, ಬಟ್ ಸುಖದಲ್ಲಿರೋ ಕೇತು ಹೊಳಿ ಹಿಂಡಿದೆ. ಈ ನ್ಯಾಯಾಧೀಶರ ತರ ಅಲ್ಲೊಂದು ಏನೋ ಒಂದು ಅಪವಾದಗಳು, ಅವಮಾನಗಳು, ಇಲ್ಲ ಪೊಲೀಸ್ ಅಧಿಕಾರಿ ಅವಮಾನಗಳು, ನಾವು ಹೇಳಿದ ಕೆಲಸ ಮಾಡಿಲ್ಲ ಅಂತಲೋ, ನಾವು ಹೇಳಿದಷ್ಟು ಕಲೆಕ್ಷನ್ ಮಾಡಿಲ್ಲ ಅಂತಲೋ, ತಾಯಿ ವಿಚಾರ, ಭೂಮಿ ವಿಚಾರ, ಮನೆ ವಿಚಾರ, ಮಕ್ಕಳ ವಿಚಾರ, ಕುಟುಂಬದ ವಿಚಾರದಲ್ಲಂತೂ ತುಂಬಾ ಒದ್ದಾಡಿರ್ತೀರಿ. ಆರೋಗ್ಯದ ವಿಚಾರದಲ್ಲಿ ಒದ್ದಾಡಿರ್ತೀರಿ. ಈಗ ಈ 2025 ಮಿಥುನ ರಾಶಿಯವರಿಗೆ ಸ್ವಲ್ಪ ವನವಾಸವೇ. 2 ಭಾಗವಾಗಿ ವಿಶ್ಲೇಷಣೆ ಮಾಡ್ತೇವೆ. ಮಾರ್ಚ್ 29ಕ್ಕೆ ಶನಿ ಬಂದು ನಿಮಗೆ 10ನೇ ಮನೆಗೆ ಗುರುಸಾರದಲ್ಲಿ ಬರ್ತಾನೆ. 100% ಉದ್ಯೋಗ ಬದಲಾವಣೆಯ ನಿರೀಕ್ಷೆಯಲ್ಲಿದ್ದವರಿಗೆ ಉದ್ಯೋಗ ಬದಲಾವಣೆ, ಪರಸ್ಥಳ, ಪರದೇಶ, ವಿದೇಶದಲ್ಲಿ ಕೆಲಸ ಓದ್ಕೊಂಡು ಕೆಲಸ ಮಾಡೋದು, ಇಲ್ಲ ಕೆಲಸ ಮಾಡ್ಕೊಂಡು ಇನ್ನೊಂದು ಕೆಲಸ ಮಾಡೋದು, ಈ ಥರದ ಪ್ರಯತ್ನದಲ್ಲಿರತಕ್ಕಂಥವ್ರಿಗೆ ತುಂಬ ಪರಿಶ್ರಮದಿಂದ ಒಂದು ದಾರಿಯಾಗತಕ್ಕಂಥದ್ದಾಗುತ್ತೆ. ನಿಮ್ಮ ಕುಟುಂಬವನ್ನ ಮಿಸ್ ಮಾಡ್ಕೋಬೇಕಾಗುತ್ತೆ. ಯಾಕಂದ್ರೆ ಮೇ 15ಕ್ಕೆ ಗುರು ಬಂದು ಜನ್ಮರಾಮನಾಗಿ ಬರ್ತಾನೆ. ನಿಮ್ಮ ರಾಶಿಗೆ ಗುರು ಬರ್ತಾನೆ. ದಟ್ ಇಸ್ ನಾಟ್ ಎ ಗುಡ್ ಸೈನ್. ಒಂಟಿ ಗುರು, ಜನ್ಮರಾಮ, ವನವಾಸ ರಾಮ ಅಂತೀವಿ. ಶನಿಯು ಬಂದು ಕೇಂದ್ರದಲ್ಲಿ ಕುಳಿತು ಬಿಟ್ಟಿದ್ದಾನೆ. ಅದೃಷ್ಟಕ್ಕೆ ಕೇತು ಬದಲಾವಣೆ ಆಗ್ಬಿಡ್ತಾನೆ. ಮೇ 18ಕ್ಕೆ ಹಿ ವಿಲ್ ಚೆಕ್ಮೇಟ್. 3ನೇ ಮನೆಗೆ ಬರ್ತಾನೆ. ಒಂಥರ ಧೈರ್ಯ, ಸ್ಥೈರ್ಯ,
ಶನಿ ಧೈರ್ಯ ಕೊಡ್ತಾನೆ, ಗೌರವ ಕೊಡ್ತಾನೆ, ಹೆಸರು ಕೊಡ್ತಾನೆ, ಇರೋ ಉದ್ಯೋಗ ಸ್ಥಿರತ್ವ ಕೊಡ್ತಾನೆ. ದೊಡ್ಡ ಎತ್ತರಕ್ಕೆ ಹೋಗುವಂಥ ಸ್ಥಾನ ಬೇಕು ಅಂದರೆ ಪ್ರಯತ್ನ ಮಾಡಿ. ಆದರೆ ನನ್ನ ಅನುಭವ ಹೇಳ್ತಾನೆ, ಜನ್ಮರಾಮ ಏನು ಮಾಡಿಬಿಡ್ತಾನೆ, ಸ್ಥಾನ ಸಿಗೋದು ಸಿಗ್ತದೆ, ಬೇರೆಯವ್ರಿಗೆ ಸಹಿಸ್ಲಿಕ್ಕೆ ಆಗಲ್ಲ ನಿಮ್ಮ ಏಳಿಗೆ. ನೀವು ಹಾಗೆಯೇ, ನೀವು ಎಲ್ಲೋದ್ರೂ ನಿಮ್ಮನ್ನು ಸಹಿಸೋಲ್ಲ. ನಿಮಗೆ ಶತ್ರುಗಳು ತಾನಾಗಿ ಉಂಟಾಗಿರ್ತಾರೆ. ನಿಮಗೆ ಶತ್ರುಗಳು ತಾನಾಗಿಯೇ ಉಂಟಾಗಿರುತ್ತಾರೆ. ಅದು ಸಮಸ್ಯೆ ಮಿಥುನ ರಾಶಿ, ಮಿಥುನ ಲಗ್ನದವರಿಗೆ. ವೆರಿ ಕೇರ್ಫುಲ್. ಸ್ಥಾನ ಏನೋ ಬಂತು, ಸೊ ಯಾರೋ ಒಂದು ಇಂಟರ್ನಲ್ ಪಾಲಿಟಿಕ್ಸ್ ನಿಮ್ಮ ಬೆಳವಣಿಗೆ ಸಹಿಸೋಲ್ಲ. ಆದ್ದರಿಂದ ನಾನೇನು ಹೇಳ್ತೇನೆ, ದಶಮ ಶನಿ 100% ಗುರುಸಾರದಲ್ಲಿ ಬಂದು ನಿಮಗೊಂದು ಅದ್ಭುತ ಮಾಡ್ತಾನೆ. ಉದ್ಯೋಗದಲ್ಲಿ ಹೆಸರು, ಕೀರ್ತಿ, ಏನು ಕಷ್ಟಪಟ್ಟಿದ್ರಲ್ವಾ ಅದಕ್ಕೆ ತಕ್ಕದಾದ ಸ್ಥಾನ, ಇನ್ಕಮ್ ಎಲ್ಲ ಕೊಡ್ತಾನೆ. ಗುರುವು ಅಷ್ಟೇ. ಆದರೆ ನೀವು ತೃಪ್ತಿಯಾಗಿರಲು ಬಿಡಲ್ಲ. ಏನೋ ಕುರುಗು, ಏನೋ ಕಣ್ಣೀರು, ಏನೋ ಸಂಕಟ, ಏನೋ ಬಾಧೆ ತಂದಿಡ್ತಕ್ಕಂಥದ್ದಾಗುತ್ತೆ. ಆದರೆ ಕೇತು ಬಂದು ಬಂಡ ಧೈರ್ಯ ಕೊಡ್ತಾನೆ, ಸೂರ್ಯನ ಸಾರದಲ್ಲಿ ಬರ್ತಾನೆ. ಸೊ ಹೀ ಗಿವ್ಸ್ ಯು ತೇಜಸ್ಸು. ಬ್ಯೂಟಿಫುಲ್. ಒಂದು ಸ್ವಲ್ಪ ಕಷ್ಟಪಟ್ಟು ಒಂದು ಭೂಮಿ ಮನೆ ಅನ್ನತಕ್ಕಂಥದ್ದು ಈ ಮಾರ್ಚ್ ನಂತರ ಹೆಜ್ಜೆ ಇಟ್ಟರೆ ಜೂನ್ ನಂತರ ಅದು ಕೈಗೂಡತಕ್ಕಂಥದ್ದಾಗುತ್ತದೆ. ವಿಶೇಷವಾಗಿ ಕೈಗೂಡತಕ್ಕಂಥದ್ದಾಗುತ್ತೆ. ಚೆನ್ನಾಗಿದೆ, ತುಂಬ ಒಳ್ಳೆ ದಾರಿ ಆಗತಕ್ಕಂಥದ್ದಾಗುತ್ತೆ. ಯೋಚನೆ ಮಾಡಬೇಡಿ. ಒಡ ಹುಟ್ಟಿದವರ ಕಡೆ ಒಂದು ಸಣ್ಣ ಮಧುರಾತಿ ಮಧುರ ಸಂಬಂಧ. ಶುಕ್ರ ನೋಡಿ ವಿಶೇಷವಾಗಿ ಶನಿ ಜೊತೆ ಭಾಗ್ಯದಲ್ಲಿ 1ನೇ ತಾರೀಕಿಗೆ ಇರ್ತಾನೆ. ಭಾಗ್ಯೋದಯ. ಒಂದೊಳ್ಳೆ ವಾಹನ ತಗೊಳ್ಳೋ ಯೋಗ ಇರುತ್ತೆ. ಸ್ವಲ್ಪ ಬಂಗಾರ, ಫರ್ನಿಚರು, ಚೇರು, TV, ಇನ್ನೊಂದು ವಾಹನ ತಗೊಳ್ಳೋದು. ಮದುವೆ ಆಗದವರಿಗೆ ಮದುವೆ ಆಗತಕ್ಕಂಥ ಒಂದು ಯೋಗ. ಲಗ್ನ ಭಾವದಿಂದ ಗುರು ಮೇ 15ರಿಂದ ಪಂಚಮ ಸ್ಥಾನ, ಸಪ್ತಮ ಸ್ಥಾನ, ಭಾಗ್ಯಸ್ಥಾನ ನೋಡ್ತಾನೆ. ಸೊ ರಾಹುವಿನ ಒಂದು ದುಡುಕು ಬುದ್ಧಿಯನ್ನು ಕಡಿಮೆ ಮಾಡ್ತಾನೆ. ಪಂಚಮ ಸ್ಥಾನ ಶುಕ್ರನ ಮನೆಯನ್ನು ನೋಡಿ, ಶುಕ್ರ ಪಂಚಮಾಧಿಪತಿ ಭಾಗ್ಯದಲ್ಲಿರುವುದರಿಂದ ಭಾಗ್ಯೋದಯ. ತುಂಬ ಬಂಗಾರದ ವ್ಯಾಪಾರ, ಬೆಳ್ಳಿ, ವಾಹನ, ಆಭರಣ, ಅಲಂಕಾರ. ಶನಿ ಬೇರೆ ದಶಮದಲ್ಲಿ ಬಂದಾಗ ಸ್ಟೀಲು, ಸಿಮೆಂಟು, ವಾಹನ, ಟೆಲಿಕಾಂ ಲೈನಲ್ಲಿ ಕೆಲಸ ಮಾಡ್ತಿದ್ದೀರಿ. ಆಯಿಲ್ ಸೆಕ್ಟರ್, ಪೆಟ್ರೋಲ್ ಸೆಕ್ಟರ್, ಲಿಕ್ಕರ್ ಸೆಕ್ಟರ್, ಪೊಲೀಸ್ ಸೆಕ್ಟರ್, ಗುಪ್ತಚರ ಇಲಾಖೆ, ರಕ್ಷಣಾ ಇಲಾಖೆ, ಲೀಗಲ್ ಸಿಸ್ಟಮ್, ಅಕೌಂಟಿಂಗ್ ಸಿಸ್ಟಮ್, ಬ್ಯಾಂಕಿಂಗ್ ಸಿಸ್ಟಮ್, ಫೈನಾನ್ಷಿಯಲ್ ಸಿಸ್ಟಮ್, ಇಂಥದ್ರಲ್ಲಿರ್ತಕ್ಕಂಥವ್ರು ವೃತ್ತಿಯಲ್ಲಿ ಒಂದು ಅದ್ಭುತ ನಡೆಯುತ್ತೆ. ಬಟ್ ಯಾಕೋ ಕುರುಕ್ತಾ ಇರ್ತೀರ. ಜನ್ಮರಾಮ ಒಂಥರ ಏನೋ ವನವಾಸ ಬರೋದಕ್ಕೇನೋ ಕಮಿಟ್ಮೆಂಟು, ಇನ್ನೊಂದು ಮಕ್ಕಳ ವಿಚಾರ, ಇಲ್ಲ ನಿಮ್ಮ ವಿಚಾರ, ನಿಮ್ಮ ಆರೋಗ್ಯ ವಿಚಾರದಲ್ಲಿ ಏನೋ ಒಂದು ಸಣ್ಣ ತಳಮಳ ಇರತಕ್ಕಂಥದ್ದು. ಸಂಗಾತಿ ಕೈಗೆ ಜವಾಬ್ದಾರಿ ಕೊಟ್ಟುಬಿಡಿ. ಅವ್ರ ಮಾತು ಕೇಳಿ, ನಿಮ್ಮ ಗಂಡನ ಮಾತು ಕೇಳಿ, ಇಲ್ಲ ನಿಮ್ಮ ಹೆಂಡತಿ ಮಾತು ಕೇಳಿ. ಮಿಥುನ ರಾಶಿಯವರು ತುಂಬ ನೆಮ್ಮದಿಯಾಗಿರ್ತೀರಿ. ಅವ್ರ ಸಪೋರ್ಟ್ ತಗೊಳ್ಳಿ. ಯಾಕೆಂದರೆ ಈಗ ವನವಾಸ ನಿಮಗೆ ಒಂಥರ ಇದ್ದ ಹಾಗೆ. ರಾಮ ಇದ್ದ, ವನವಾಸದಲ್ಲಿದ್ದ. ಸೀತಮ್ಮ ಇದ್ದು ಪೂರ್ಣ ಬ್ರಹ್ಮಚಾರಿಯಾಗಿದ್ದ, ಎಲ್ಲೋ ಯೋಗಿಯಾಗಿ ಇದ್ದ. ಯಾರಿಗೂ ತೊಂದರೆ ಕೊಡದೆ ತನ್ನ ಪಾಡಿಗಿದ್ರೂ ಕೂಡ ಶೂರ್ಪನಖಿ ಹುಡ್ಕೊಂಡು ಬಂದ್ಲು. ಆ ರೀತಿ. ಸೊ ಇದನ್ನು ನೆನಪಲ್ಲಿ ಇಟ್ಕೊಳ್ತಕ್ಕಂಥದ್ದು ಮಾಡಿ. ನಿಮ್ಮನ್ನು ಹುಡ್ಕೊಂಡು ಕೆಲವೊಂದು ಬರುತ್ತೆ, ಮೋಸ ಹೋಗ್ತೀರಿ. ಜನ್ಮರಾಮ ವನವಾಸ ರಾಮ ಅಂದರೆ ನಿಮ್ಮನ್ನು ನಂಬಿ, ನೀವು ಯಾರನ್ನೋ ನಂಬಿ ನಿಮ್ಮನ್ನು ನಂಬಿಸ್ತಾರೆ. ಸಹಾಯಕ್ಕೆ ಹೋಗಿ ಪೆಟ್ಟು ತಿಂತೀರಿ, ಒಳ್ಳೇದು ಅಂತ ಹೋಗಿ ನೋವು ತಿಂತೀರಿ. ನಿಮ್ಮ ಕುಟುಂಬದ ವಿಚಾರದಲ್ಲಿ ಒಂದು ಬಿರುಗಾಳಿ ಬರ್ತಕ್ಕಂಥದ್ದಾಗುತ್ತೆ. ಮಕ್ಕಳು, ಒಡ ಹುಟ್ಟಿದವರು. ಯಾಕಂದರೆ ಜೂನ್ 3ಕ್ಕೆ ಅಲ್ಲೊಂದು ಕುಜ ಕೇತು ಸಂಧಿ ಆಗುತ್ತೆ. ಒಡ ಹುಟ್ಟಿದವರ ನಡುವೆ ಭಿನ್ನಾಭಿಪ್ರಾಯ ಬರುತ್ತೋ, ಇಲ್ಲ ಅವ್ರು ಮಾಡಿದ ಎಡವಟ್ಟುಗಳು ನಿಮಗೇನಾದರೂ ಹುಡ್ಕೊಂಡು ಬರೋದು, ಅವ್ರಿಗಿರೋ ಸಮಸ್ಯೆಗಳು ನಿಮಗೆ ಹುಡ್ಕೊಂಡು ಬರೋದು, ಈ ಥರದ್ದು ಆಗತಕ್ಕಂಥದ್ದುಂಟು. ಎಚ್ಚರಿಕೆ. ಅದೊಂದು ನೋಡ್ಕೊಳ್ಳಿ. ಏನು ಪರಿಹಾರ ಮಾಡ್ಕೋಬೇಕು. ಜನ್ಮರಾಮ ಇರುವುದರಿಂದ ನಿತ್ಯ, ಇಲ್ಲ ಗುರುವಾರ, ಇಲ್ಲ ಏಕಾದಶಿ, ಇಲ್ಲ ಹುಣ್ಣಿಮೆ ದಿನ, ಇಲ್ಲ ಪುನರ್ವಸು ನಕ್ಷತ್ರ ದಿನ ಒಂದು ಬೊಗಸೆ ಕಡಲೆಕಾಳು ನೆನೆಸಿಟ್ಕೊಳ್ಳಿ. ಬೆಳಿಗ್ಗೆ ಸಂಜೆ ಮನೆಗೆ ಬಂದ ಮೇಲೆ ಅದನ್ನು ಸೂಜಿ ದಾರದಲ್ಲಿ ಪೋಣಿಸ್ಕೊಂಡು ಒಂದು ಮಾಲೆಯಾಗಿ ಮಾಡಿಕೊಂಡು, ಸಮಯ ಇಲ್ಲ ಗುರುಗಳೇ, ಸರಿ ಹಾಗೆ ತೊಗೊಂಡೋಗಿ ತೊಳೆದು ಬಿಟ್ಟು ಆ ಬಟ್ಲು ಕಡಲೆಕಾಳು, ಒಂದು ಸ್ವಲ್ಪ ತುಳಸಿ, ಫಲತಾಂಬೂಲ, 1-2 ಎಲೆ ಅಡಿಕೆ, 1-2 ಹಣ್ಣು ಇಟ್ಟು ತೊಗೊಂಡೋಗಿ ರಾಮರ ದೇವಸ್ಥಾನದಲ್ಲಿ ಕುಟುಂಬದವ್ರ ಹೆಸರಿನಲ್ಲಿ ಅರ್ಚನೆ ಮಾಡಿಸಿ ದಾನ ಮಾಡಿ, ಗುರುಗಳ ಸೇವೆ ಮಾಡಿ. ಯಾರಾದರೂ ಗುರುಗಳ ಮಾತು ಕೇಳಿ, ನೀವು ನಿಮ್ಮ ಮಾತು ಕೇಳೋಲ್ಲ. ತುಂಬ ಬುದ್ಧಿವಂತ,
ಕೇಳಲ್ಲ. ತುಂಬ ದಡ್ಡ, ಕೇಳಲ್ಲ. ಜ್ವರ ಬಂದಾಗ ಬೇಡ ಇದು ತಿನ್ಬೇಡ ಕಣೋ, ಅದನ್ನೇ ತಿನ್ನೋದು. ಡಯಾಬಿಟೀಸ್ ಅವ್ರಿಗೆ ಸ್ವೀಟ್ ತಿನ್ಬೇಡ ಕಣೋ, ಅದನ್ನೇ ತಿನ್ನೋದು. ಈ ರೀತಿ ಮಾಡ್ತಕ್ಕಂಥದ್ದು ಆಗುತ್ತೆ. ಎಚ್ಚರಿಕೆ. ಎಲ್ಲರಿಗೂ ಒಳ್ಳೆಯದಾಗಲಿ. ಮಾತೃದೇವೋ ಭವ.